ನಮಸ್ಕಾರ ದೊಡ್ಡ ಮಂದಿಗೆ ವೆಲ್ಕಮ್ ಟು BS ಥಂಡರ್ಬರ್ಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ ಶ್ರೀ ಗವಿಸಿದ್ದೇಶ್ವರ ಅಜ್ಜನ ಒಂದು ಜಾತ್ರೆಯ ದಾಸೋಹ ಯಾವ ಥರ ಇರುತ್ತೆ, ಹಾಗೆ ನಮ್ಮ ಸುತ್ತಮುತ್ತಲ ಹಳ್ಳಿಯ ಜನರು ಕೂಡ ಅಜ್ಜನ ಸೇವೆಗಾಗಿ ಹೋಗಿದ್ರು. ನಾವು ಕೆಲಸದ ಒತ್ತಡದಿಂದ ಹೋಗ್ಲಿಕ್ಕಾಗಿಲ್ಲ. ಆದ ಒಂದು ಕಾರಣಕ್ಕೆ ಅಜ್ಜನ ಒಂದು ಪ್ರಸಾದವನ್ನು ಕೂಡ ಸ್ವೀಕರಿಸೋಣ. ಯಾವ ಥರ ಇರುತ್ತೆ ಅಜ್ಜನ ಒಂದು ಸೇವೆ ಮತ್ತು ಪ್ರಸಾದ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗವಿಸಿದ್ದಪ್ಪಜ್ಜನ ಸನ್ನಿಧಾನಕ್ಕೆ ಬಂದಾಯಿತು. ನಾವು ನೋಡಿ ಅಜ್ಜನ ಸನ್ನಿಧಾನದಲ್ಲಿ ನಾವು ದರ್ಶನ ಮಾಡಿಕೊಂಡು ಯಾವ ಥರ ಇದೆ ನೋಡ ನಮ್ಮ ಗವಿ ಮಠ ಅಂತ ನೋಡ್ಕೊಳ್ಳಿ. ಹಾಗೆ ನೋಡಿ ಇಲ್ಲಿ ಕಲರ್ಫುಲ್ ಲೈಟ್ ಹಾಕ್ಕೊಂಡು ಒಂದು ನೀರಿನ ಬುಗ್ಗೆ ಥರ ಮಾಡಿದ್ದಾರೆ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಮಹಾದಾಸೋಹಕ್ಕೆ ನಾವು ಎಂಟ್ರಿ ನೋಡಿ. ಶ್ರೀ ಗವಿಸಿದ್ದೇಶ್ವರ ಅಜ್ಜನ ದಕ್ಷಿಣ ಕನ್ನಡದ ಕುಂಭಮೇಳ ಅಂತಲೇ ಹೇಳ್ಬೋದು. ಗವಿಸಿದ್ದಪ್ಪಜ್ಜ ಅದ್ಭುತ. ಈ ಕಲರ್ಫುಲ್ ಲೈಟ್ಗಳ ಮೂಲಕ ಮತ್ತು ಜನರ ಒಂದು ಸಹಕಾರದಿಂದ ಮತ್ತು ವಿದ್ಯಾರ್ಥಿಗಳು ಕೂಡ ತುಂಬ ಶ್ರಮ ಪಡ್ತಾರೆ. ಪ್ರತಿಯೊಬ್ಬರು ಟೈಮ್ ಟು ಟೈಮ್ ಕೆಲಸ ಮಾಡ್ತಾರೆ. ತುಂಬ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ತುಂಬ ಅದ್ಭುತವಾಗಿ ಆ ಜಾತ್ರೆಯನ್ನು ವರ್ಷ ಆಚರಿಸುತ್ತಾ ಹಾಗೆ ನಮ್ಮ ಕೊಪ್ಪಳ ಗವಿಸಿದ್ದೇಶ್ವರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕಂತ ನನ್ನ ಒಂದು ಆಸೆ ಕೂಡ. ನೋಡಿ ಯಾವ ಥರ ಐತೆ ನೋಡಿದ್ರಲ್ಲ ನಮ್ಮ ಕೊಪ್ಪಳ ಅಜ್ಜರ ಜಾತ್ರೆ ಯಾವ ಥರ ನೋಡಿ. ಹಾಗೆ ನೋಡಿ ಊಟದ ಒಂದು ಪ್ಲೇಟ್ಗಳು ಯಾವ ಥರ ಇದೆ ಅಂತ. ಹಾಗೆ ಇಲ್ಲಿ ನೀರಿನ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಊಟ ಮಾಡಿಕೊಂಡು ಬಂದಮೇಲೆ ಕೈ ತೊಳ್ಕೊಂಡು ನೀರು ಕುಡಲಿಕ್ಕೆ ಅತ್ಯಂತ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ. ಬನ್ನಿ ನಾವು ಊಟಕ್ಕೆ ಇವಾಗ ಪ್ಲೇಟಲ್ಲಿ ಇಡ್ಸ್ಕೊತ ಬನ್ನಿ. ರೊಟ್ಟೆ, ಬದನೆಕಾಯಿ ಪಲ್ಯ ಮತ್ತು ಹಾಗೆ ಇದು ಗೋಧಿ ಹುಗ್ಗೆ ನೋಡಿ ಯಾವ ಥರ ನೀಟಾಗಿ ಇಡ್ಸ್ಕೊಂಡು ನಾವು ಔಟ್ ಸೈಡ್ ಬಂದು ಊಟ ಮಾಡ್ಕೋಬೇಕು. ಊಟ ಮಾಡಿದ ನಂತರ ನಾವು ಬಂದ್ವಿ ನೋಡ್ರಿ ಈ ಒಂದು ಅಡಿಗೆ ಹಾಲಿಗೆ ಯಾವ ಥರ ಐತೆ ಅಜ್ಜನ ಒಂದು ಅಡಿಗೆ ಹಾಲು. ಇದು ಬಾಕಿ ಅಂತಲೇ ಹೇಳ್ಬೇಕು. ಇಲ್ಲಿ ಅಜ್ಜನ ವಿದ್ಯಾರ್ಥಿಗಳು ಜೇನುಗೂಡಿನ ಥರ ಒಂದು ಕೆಲಸ ಮಾಡ್ತಾರೆ. ಕೊಬ್ಬರಿಗೆ ಸಾಂಬಾರು ನೋಡಿ ಯಾವ ಥರ ಕಥಾ ಕುದೀತೈತೆ ನೋಡಿ. ಇನ್ನೂ ನೀರು ಬಿಡ್ತಾ ಇದ್ದಾರೆ, ಇನ್ನೂ ರೆಡಿ ಮಾಡ್ತಾನೇ ಇದ್ದಾರೆ. ಈ ಥರ ಅಜ್ಜನ ಒಂದು ಜಾತ್ರೆ ಅದ್ಭುತವಾಗಿ ನಡೀತೆ ನೋಡೋದಕ್ಕೆ. ಇನ್ನೂ ಪಾತ್ರೆಗಳನ್ನ ಇವಾಗ ತೊಳೆದುಬಿಟ್ಟು ಇನ್ನೂ ನಿಂತಿದ್ದಾರೆ. 12 ಗಂಟೆ ಮೇಲ್ಪಟ್ಟು ಸ್ಟಾರ್ಟ್ ಆಗುತ್ತೆ ಅಡುಗೆ ಮಾಡಲಿಕ್ಕೆ. ನೋಡಿ ಅಜ್ಜನ ಜಾತ್ರೆಗೆ ಯಾವ ಥರ ಒಂದು ಕಟ್ಟಿಗೆ ಏನು ತರ್ತಾ ಇದ್ದಾರೆ. ಇದು ಒಲೆ ಉರಿಯಲಿಕ್ಕೆ ಎಲ್ಲಿ ತೊಗೊಂಡೋಗಿ ಹಾಕ್ತಿದ್ದಾರೆ ನೋಡಿ. ಹಾಗೆ ನೋಡಿ ಅಜ್ಜನ ವಿದ್ಯಾರ್ಥಿಗಳು ಇವರೆಲ್ಲ. ಅಜ್ಜ ಜೇನಿನ ಗೂಡು ಆದರೆ ಇವರೆಲ್ಲ ಅಜ್ಜನ ಜೇನು ಹುಳುಗಳ ಥರ ವರ್ಕ್ ಮಾಡ್ತಾರೆ. ಹಾಗೆ ಸಾಂಬಾರು, ಕೊಬ್ಬರಿಗೆ ಪಲ್ಯ ಪ್ರತಿಯೊಂದನ್ನು ಅಜ್ಜ ಯಾವ ಥರ ಇಟ್ಟಿದ್ದಾನೆ ನೋಡಿದ್ರಲ್ಲ ಯಾವ ಥರ ಪ್ರಸಾದವನ್ನು ಸ್ವೀಕರಿಸಿದ್ವಿ ಅಂತ. ಹಾಗೆ ಅಡುಗೆ ಕೋಣೆಯ ಬಗ್ಗೆ ಮತ್ತು ಅಡುಗೆ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ವೀಕ್ಷಣೆ ಮಾಡೋಣ. ಪಾರ್ಟ್ 2 ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.